ಅವಶ್ಯಕತೆಗೆ ಪ್ರೀತಿ ಮಾಡುವಂಥ ಇರುವಾಗ ಅವರ ಅವಶ್ಯಕತೆ ಮುಗಿತು ನಂಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನೀವು ಅವ್ರದೇ ಖುಷಿಯಿಂದ, ಅವ್ರದೇ ಧೈರ್ಯದಿಂದ, ಅವರೇ ಮಾತಿಂದ ಆದ್ರೆ ಆ ಪ್ರೀತಿಸೋ ವ್ಯಕ್ತಿ ಇವತ್ತಿನ ಜನರೇಷನ್ ಅಲ್ಲಿ ಕೊನೆವರೆಗೂ ಬಂದ್ಬಿಡ್ತಾನೆ, ಕೊನೆ ತನಕ ನಿಲ್ತಾರೆ ಅನ್ನೋದು ಯಾವುದೇ ಗ್ಯಾರಂಟಿ, ಯಾವುದೇ ಖಚಿತ ಇಲ್ಲ. ಸೊ ಅದಕ್ಕೆ ಯಾರೆಲ್ಲ ಪ್ರೀತಿ ಮಾಡ್ತಿದ್ರಿ, ಪ್ರೀತಿ ಮಾಡುವಂತ ವ್ಯಕ್ತಿ, ನೀವು ಪ್ರೀತಿಸೋ ವ್ಯಕ್ತಿಯಿಂದ ಖುಷಿನ ಬಯಸ್ತಾ ಇದ್ರೆ ಫಸ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಆ ಖುಷಿನ ನಿಲ್ಲಿಸ್ಬಿಡಿ ಇವತ್ತೇನೆ. ಸೊ ಏನು ಹೀಗೆ ಹೇಳ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಏನು ಆ್ಯಕ್ಚುಲಿ ನಾನು ಹೇಳಕ್ಕೆ ಹೊರಟಿದ್ದೀನಿ ಅದನ್ನು ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಸ್ಮಾಲ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಏನು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಬೇಕು, ನಿಮ್ಮ ರಿಲೇಷನ್ಶಿಪ್ ವಿಚಾರ ಮಾತಾಡಬೇಕಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ. ನೋಡಿ, ಪ್ರೀತಿ ಮಾಡೋ ವ್ಯಕ್ತಿಯಿಂದ ನೀವು ಖುಷಿಯಾಗಿದ್ದೀರಿ, ಅಂದರೆ ಅವ್ರ ಖುಷಿಯಿಂದಾನೇ ನಾವು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಮೊದಲು ಆ ಖುಷಿನ ನಿಮ್ಮಲ್ಲಿ ಹುಡುಕಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಪ್ರೀತಿಸೋ ವ್ಯಕ್ತಿಯಿಂದ ಖುಷಿನ ಏನು ಬಯಸ್ತಾ ಇದ್ರಿ ಅದು ತಪ್ಪಲ್ಲ, ಆದರೆ ಆ ಪ್ರೀತಿಸೋ ವ್ಯಕ್ತಿ ಇವತ್ತಿನ ಜನ್ರೇಷನಲ್ಲಿ ಕೊನೆವರೆಗೂ ಬಂದ್ಬಿಡ್ತಾನೆ, ಕೊನೆ ತನಕ ನಿಲ್ತಾರೆ ಅನ್ನೋದು ಯಾವುದೇ ಗ್ಯಾರಂಟಿ, ಯಾವುದೇ ಖಚಿತ ಇಲ್ಲ. ಸೊ ಅದಕ್ಕೆ ನಿಮ್ಮಲ್ಲಿ ನೀವು ಖುಷಿನ ಹುಡುಕೊಳ್ಳಿ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ, ನಿಮ್ಮ ಮೇಲೆ ಧೈರ್ಯನ ಕಂಡುಕೊಳ್ಳಿ, ನೀವು ನಿಮಗೋಸ್ಕರ ಬದುಕೋದನ್ನು ಕಲೀರಿ ಫಸ್ಟು. ಹಂಗಂತೇಳಿ ಪ್ರೀತಿ ಬೇಡ ಅಥವಾ ಆ ವ್ಯಕ್ತಿ ಸರಿ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಎಲ್ಲಿ ತನಕ ಖುಷಿಯಿಂದ ಇರ್ತಾರೆ, ಎಲ್ಲಿ ತನಕ ಪ್ರೀತಿ ಮಾಡ್ತಾರೆ, ಗುಡ್ ಆ್ಯಂಡ್ ವೆಲ್, ಕೊನೆ ತನಕ ಇರಬೇಕು. ಬಟ್ ಇವತ್ತು ಎಷ್ಟೋ ಜನ ಕೊನೆ ತನಕ ಉಳಿತಾ ಇಲ್ಲ, ತುಂಬ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಫಸ್ಟು ಆ ಖುಷಿ ನಿಮ್ಮಲ್ಲೇ ನೀವು ಹುಡುಕೊಳ್ಳಿ. ಇನ್ನೊಬ್ಬರಿಂದ ನೀವು ಖುಷಿ ಸಿಗುತ್ತೆ ಅಂತ ಬದುಕಿದ್ರೆ ಕೊನೆವರೆಗೂ ಯಾರು ಬರೋಕ್ಕೆ ಸಾಧ್ಯ ನಿಮ್ಮ ಲೈಫಲ್ಲಿ, ಅಲ್ವಾ? ಸೊ ಹಾಗಾಗಿ ಅವ್ರು ಕೊಟ್ಟರು ಓಕೆ, ಬಟ್ ಬಿಟ್ಟು ಹೋದಾಗಲೂ ಆ ಖುಷಿ ನಿಮ್ಮಲ್ಲಿ ನೀವು ಹುಡ್ಕೊಳ್ಳೋದನ್ನು ಕಂಡುಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಡಿಪೆಂಡೆನ್ಸಿ ಲೈಫ್ ಬೇಡ. ಯಾವುದೇ ವಿಚಾರಕ್ಕೆ ಡಿಪೆಂಡೆನ್ಸಿ ಆಗಬೇಡಿ. ಪ್ರೀತಿ ಮಾಡಬೇಕು, ಅವ್ರು ನಿಜ ಮಾಡ್ತಿದ್ದಾರೆ, ಬಟ್ ಆ ಪ್ರೀತಿ ಕೊನೆವರೆಗೂ ಬೇಕು. ಬಟ್ ಇವತ್ತು ಯಾರು ಕೊನೆವರೆಗೂ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅವಶ್ಯಕತೆಗೆ ಪ್ರೀತಿ ಮಾಡುವಂಥ ಇರುವಾಗ ಅವರ ಅವಶ್ಯಕತೆ ಮುಗಿತು ನಂಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನೀವು ಅವ್ರದೇ ಖುಷಿಯಿಂದ, ಅವ್ರದೇ ಧೈರ್ಯದಿಂದ, ಅವರೇ ಮಾತಿಂದ ನೀವು ಕೊನೆವರೆಗೂ ಡಿಪೆಂಡ್ ಆಗಿಬಿಟ್ರೆ ನಿಮ್ಮ ಬದುಕನ್ನು ನೀವು ಹೇಗೆ ಮೂವ್ ಆನ್ ಮಾಡೋಕ್ಕೆ ಸಾಧ್ಯ? ನಿಮ್ಮ ಬದುಕನ್ನು ನೀವು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದು ಹೆಂಗೆ? ಡಿಪ್ರೆಷನ್ಗೆ ಹೊರಟು ಹೋಗ್ಬಿಡ್ತೀರಿ. ಆ ಮಾತುಗಳಿಲ್ಲ, ಆ ಕಂಫರ್ಟ್ ಝೋನ್ ಇಲ್ಲ, ಆ ಖುಷಿ ಇಲ್ಲ, ಆ ಧೈರ್ಯ ಇಲ್ಲ. ಯಾರು ಕೊನೆವರೆಗೂ ಬರಲ್ಲ ಸ್ನೇಹಿತರೆ. ನಮಗೆ ನಾವೇ ಕೊನೆವರೆಗೂ ಉಳಿದು ಹೋಗುವಂಥದ್ದು. ಓಕೆ, ಹಾಗಾಗಿ ಈ ಮಾತನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್, ಕೊನೆವರೆಗೂ ಯಾರೂ ನಿಲ್ಲಲ್ಲ ನಮ್ಮ ಲೈಫಲ್ಲಿ. ಎಷ್ಟೋ ಜನಗಳಲ್ಲಿ ನೋಡಿ, ಇವತ್ತು ಸುಮಾರು ಎಷ್ಟೋ ಕೋಟಿ ಅಲ್ಲ, ಸಾರಿ, ಎಷ್ಟೋ ಲಕ್ಷ ವರ್ಷಗಳಿಂದನೂ ಕೂಡ ಈ ಭೂಮಿ ಅನ್ನೋದಿದೆ, ಮೋಸ್ಟ್ಲಿ ಕೋಟಿನೂ ಆಗಿರ್ಬೋದು. ಆವಾಗಿಂದ ಇಲ್ಲಿ ತನಕ ನೋಡಿ ಯಾರು ಕೊನೆವರೆಗೂ ಉಳಿದೋಗಿದ್ದಾರೆ. ಇವತ್ತು ಪ್ರಕೃತಿ ನಿಯಮ, ಒಬ್ಬರ ಜಾಗಕ್ಕೆ ಇನ್ನೊಬ್ಬರು ಬರುವಂಥದ್ದು. ಆ್ಯಂಡ್ ಹಾಗೇನೆ ಕೊನೆವರೆಗೂ ಯಾರು ಕೂಡ ಸತ್ತು ಹೋಗಿಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ, ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ಗಂಡ ಹೆಂಡತಿ, ಪ್ರೀತಿ, ಸಂಸಾರ, ಮಕ್ಕಳು, ಅಕ್ಕ ತಂಗಿ, ಅಪ್ಪ ಅಮ್ಮ ಎಲ್ಲ ಓಕೆ. ನಮ್ಮ ಆತ್ಮದೊಟ್ಟಿಗೆ, ನಮ್ಮ ದೇಹದೊಟ್ಟಿಗೆ ಜೊತೆಗೇ ನಿಲ್ತಾರೆ, ಜೊತೆಗೇ ಬರ್ತಾರೆ ಅಂತ ಕೆಲವು ಭ್ರಮೆನಲ್ಲಿ ಬದುಕ್ತಾರೆ. ಆ ಭ್ರಮೆ ಬೇಡ. ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಖುಷಿ ಪಡೋಣ, ಅಲ್ಲಿ ತನಕ ಥ್ಯಾಂಕ್ಸ್ ಹೇಳೋಣ ಭಗವಂತನಿಗೆ, ಅಲ್ಲಿ ತನಕ ನಾವು ಇರೋಣ. ಹುಟ್ಟುವಾಗ ಯಾರಾದ್ರೂ ಜೊತೆಗೆ ಹುಟ್ಟಿದ್ರ? ಸಾಯುವಾಗ ನಮ್ಮ ದೇಹನ ಒಂದೇ ಸಪರೇಟಾಗಿ ಸುಡ್ತಾರೆ, ಇನ್ನೊಂದು ದೇಹನ ಸಪರೇಟ್. ಸಪೋಸ್ ಜೊತೆಗೆ ಸುಟ್ಟರು ಕೂಡ ಆ ದೇಹ ಸುಟ್ಕೊಳ್ಳೋದು ಬೇರೆ ಬೇರೆನೇ ಆಗಿ, ಬೇರೆ ಬೇರೆನೇ ಅಲ್ವಾ? ಜೊತೆಗೆ ಏನಾಗುತ್ತೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹಗ್ ಮಾಡಿದ್ರು ಬೇರೆ ಬೇರೆನೇ, ವ್ಯಕ್ತಿಗಳು ಬೇರೆ ಬೇರೆ ಒಂದೇ ಆಗ್ಬಿಡ್ತಾರನು. ಅದಕ್ಕೆ ಕೊನೆವರೆಗೂ ಯಾರು ನಿಲ್ಲಲ್ಲ, ಯಾರು ಬರೋದಿಲ್ಲ. ಈ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋರು ಎಷ್ಟೋ ಜನ. ಅವಾಗ ಆಟೋಮೆಟಿಕ್ಲಿ ನಿಮಗೆ ಒಳಗಡೆಯಿಂದನೂ ನಿಮಗೆ ಇನ್ನರ್ ಸೌಲಿಗೆ ಒಂದು ಸಮಾಧಾನನೂ ಸಿಗುತ್ತೆ. ಎಕ್ಸೆಪ್ಟೆನ್ಸಿ ಮಾಡ್ಕೊಂಡಾಗ ಯಾರು ಕೊನೆವರೆಗೂ ಬರಲ್ಲ ಅನ್ನೋ ಸತ್ಯ ಬಂದಾಗ. ಓಕೆ, ಅಂಡ್ ದ ಲಾಸ್ಟ್ ಪಾಯಿಂಟ್ ಏನಂದ್ರೆ, ನಿಮ್ಮಿಂದ ಮಾತ್ರ ನಿಮ್ಮ ಬದುಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಪ್ರೀತಿ ಮಾಡೋರು ಇರಲಿ, ಯಾಕಂದ್ರೆ ಯಾವ ಕ್ಷಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗ್ತಾರಲ್ಲ ಅವಾಗಿಂದ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕು ಅಂದರೆ ಮೊದಲಿಂದ ನಿಮ್ಮನ್ನು ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನಿಮ್ಮ ಲೈಫನ್ನು ನೀವು ಭರವಸೆಯಿಂದ ನಡೆಸ್ಕೊಂಡು ಹೋಗುವಂಥದ್ದು. ನಿಮ್ಮಿಂದ ನಿಮ್ಮ ಲೈಫ್ ನಡೆಯುತ್ತೆ ಅನ್ನೋದನ್ನು ಸತ್ಯ ನೀವು ಅರ್ಥ ಮಾಡ್ಕೊಂಡು ನಡೆಯಕ್ಕೆ ಶುರು ಮಾಡಿದಾಗ ಯಾರು ಇದ್ರೇನು ಯಾರು ಇಲ್ಲದೆ ಹೋದ್ರು ನಿಮ್ಮ ಲೈಫ್ ನಡೀತಾ ಹೋಗುತ್ತೆ. ಓಕೆ, ಈ ವಿಚಾರಗಳನ್ನ ತಿಳಿದು, ಬಟ್ ಕಷ್ಟ ಆಗತ್ತೆ. ನಾನು ಹೇಳಿದ್ರೆ ಸುಲಭನೂ ಅಲ್ಲ, ಬಟ್ ಪಾಸಿಬಿಲಿಟಿನೂ ಇದೆ. ಯಾವಾಗ ಇದನ್ನು ಪ್ರಯತ್ನ ಪಟ್ಟು ನೀವು ನಿಮ್ಮಿಂದ ನೀವು ಬದುಕೋಕೆ ಶುರು ಮಾಡ್ತೀರಿ, ನಿಮ್ಮಿಂದ ಮಾತ್ರ ನಿಮ್ಮ ಬದುಕು ಸಾಧ್ಯ ಅಂತ ನೀವು ಯಾವಾಗ ಅನ್ಕೋತೀರಿ, ಆವಾಗ ಇದು ಪಾಸಿಬಿಲಿಟಿ ಆಗುತ್ತೆ. ಸ್ನೇಹಿತರೆ, ಈ ಪಾಯಿಂಟ್ಗಳು ಏನಿನ್ನಿಸ್ತು ಈ ಟಾಪಿಕ್ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.